ವಾರ್ತೆಗಳ ವಿವರ. ಹಿಂದೂ ಕುರಿತು ಅವಹೇಳನಕಾರಿ ಶಬ್ದ ಬಳಸಿರುವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಜಾರಕಿಹೊಳಿ ಹೇಳಿಕೆ ಅತ್ಯಂತ ಖಂಡನೀಯವಾದದ್ದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಜಾರಕಿಹೊಳಿಯವರ ಒಂದು ಹೇಳಿಕೆ ಅತ್ಯಂತ ಖಂಡನೀಯವಾದ್ದು. ಇದನ್ನು ನಾನು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಾರಕಿಹೊಳಿ ಅಜ್ಞಾನ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ನಿದರ್ಶನ ಆಗಿದೆ. ಹಿಂದೂ ಪದ ಜಗತ್ತಿನ ತುಂಬಾ ಹರಡಿದೆ. ಭಾರತ ಮುಸ್ಲಿಮರು ಯಾವುದೇ ದೇಶಕ್ಕೆ ಹೋದ್ರೆ ಹಿಂದೂ ಮುಸ್ಲಿಂ ಎಂದು ಕರೀತಾರೆ. ಹಿಂದೂ ಶಬ್ದ ಅಶ್ಲೀಲ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರು ಎಂದು ಗೊತ್ತಾಗ್ತಿಲ್ಲ. ಈ ರೀತಿ ಅವಹೇಳನಕಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯ ಇರಬಹುದು, ಡಿಕೆ ಶಿವಕುಮಾರ್, ಜಾರಕಿಹೊಳಿ ಇರಬಹುದು, ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇದರಿಂದ ಇಡೀ ದೇಶದಲ್ಲಿ ಹಿಂದೂಗಳು ಇವರನ್ನ ತುಳಿದಿದ್ದಾರೆ. ಇವರು ಇನ್ನೂ ಪಕ್ಕಕ್ಕೆ ಹೋಗ್ತಾರೆ. ಮುಸ್ಲಿಂ ಓಟಿಗೋಸ್ಕರ ಹಿಂದೂಗಳಿಗೆ ಅವಹೇಳನ ಮಾಡ್ತಾ ಇರೋದು ಅತ್ಯಂತ ನೀಚ ಕೆಲಸ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದೂ ಎಂದರೆ ಒಂದು ಜೀವನ ಕಲೆ ಎಂದು ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಸಹ ನೀಡಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಮೂರ್ಖರ? 400 ವರ್ಷಗಳ ಹಿಂದೆಯೇ ಹಿಂದೂ ಶಬ್ದದ ಉಲ್ಲೇಖ ಇದೆ. ಹಿಂದೂ ಧರ್ಮ ಒಡೆಯುವ, ಹಿಂದೂ ಧರ್ಮವನ್ನ ಕೆಟ್ಟದಾಗಿ ಬಿಂಬಿಸುವ ಜಾರಕಿಹೊಳಿ ಒಬ್ಬ ನಾಸ್ತಿಕ. ದೇವರು ಧರ್ಮ ಇರೋರಿಗೆ ಬೇಕಿಲ್ಲ, ಏನು ಕೇವಲ ಮತಗಳು ಬೇಕಿದೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ರು. ಜಾರಕಿಹೊಳಿಯವರ ಒಂದು ಹೇಳಿಕೆ ಅತ್ಯಂತ ಖಂಡನೀಯವಾದ್ದು. ಇದನ್ನು ನಾನು ಬಲವಾಗಿ ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಜಾರಕಿಹೊಳಿ ಅವರ ಒಂದು ಅಜ್ಞಾನ ಎಷ್ಟರ ಮಟ್ಟಿಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಇದೊಂದು ನಿದರ್ಶನ ಇದೆ. ಹಿಂದೂ ಪದ ಇವತ್ತು ಜಗಜ್ಜಾಹೀರವಾಗಿದೆ. ನೀವು ಯಾವುದೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹೋದರೆ, ಈ ದೇಶದಿಂದ ಮುಸ್ಲಿಂ ಹೋದರೂ ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ ಅವರನ್ನು. ಸೊ ಅಷ್ಟು ಹಿಂದೂ ಶಬ್ದ ಇವತ್ತು ಪ್ರಚಲಿತವಾದಂಥದ್ದು. ಇದನ್ನು ಅಶ್ಲೀಲ ಅಂತ ಹೇಳುವಂಥ ಹೇಳಿಕೆ ಯಾವ ಅರ್ಥದಲ್ಲಿ ಹೇಳಿದರು ಅನ್ನೋದೇ ಗೊತ್ತಾಗ್ತಾ ಇದೆ. ಸೊ ಇವರು ಯಾವಾಗಲೂ ಹಿಂದೂ ವಿರೋಧಿ ಅಂತನ್ನುವಂಥದ್ದು ಶತಸಿದ್ಧ ಆಯಿತು. ಅದು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಈ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಈಗ ಜಾರಕಿಹೊಳಿ ಇವರು ಇರ್ಬೋದು. ಸೊ ಇವರು ಹಿಂದೂ ವಿರೋಧಿ ನೀತಿ, ಮುಸ್ಲಿಂ ಅಪೀಸ್ಮೆಂಟ್ ಮಾಡಿದ ಪರಿಣಾಮದಿಂದನೇ ಇಡೀ ದೇಶದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಇವರನ್ನು ಹಿಂದೂಗಳು, ಯಾವ ಮಟ್ಟಕ್ಕೆ ಇವರನ್ನು ಕೆಳಗಡೆ ತುಳಿದಿದ್ದಾರೆ, ಪಕ್ಕಕ್ಕೆ ತಳ್ಳಿದ್ದಾರೆ ಅನ್ನುವಂಥದ್ದು ಈಗ ಸಿದ್ಧ ಆಗಿದೆ. ಇನ್ನೂ ಹೋಗ್ತೀರಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಮುಸ್ಲಿಂ ಅಪೀಸ್ಮೆಂಟ್ಗೋಸ್ಕರ, ಮುಸ್ಲಿಂ ಓಟಿಗೋಸ್ಕರ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾ ಇರುವಂಥದ್ದು ಅತ್ಯಂತ ನೀಚ ಕೃತ್ಯ ಅಂತನ್ನುವಂಥದ್ದನ್ನ ಹೇಳ್ತೇನೆ. ಇದನ್ನು ವಿರೋಧಿಸ್ತಾ ಇದ್ದೀನಿ. ಹಿಂದುತ್ವ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ವೇ ಆಫ್ ಲೈಫ್, ಒಂದು ಜೀವನದ ಪದ್ಧತಿ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಂಥ ಸಮಯದಲ್ಲಿ, ಹಾಗಾದರೆ ಸುಪ್ರೀಂ ಕೋರ್ಟ್ ಮೂರ್ಖರವರು. ಸೊ ಇಂಥ ವಿಚಿತ್ರವಾದಂಥ ವರ್ತನೆ ಸುಮಾರು ಬಿಫೋರ್ ಕ್ರಿಸ್ತ್ 400 ವರ್ಷದ ಹಿಂದೆಯೇ ಗ್ರಂಥಗಳಲ್ಲಿ ಹಿಂದೂ ಶಬ್ದ ಇದೆ. ಸೊ ಇಲ್ಲಿವರೆಗೆ ಬೇಕಾದಷ್ಟು ರೀತಿಯ ಅದಕ್ಕೆಲ್ಲ ಆಧಾರಗಳಿದ್ದಾವೆ. ಇಲ್ಲಿ ನೋಡಿ, ಸತೀಶ್ ಜಾರಕಿಹೊಳಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂಬೇಡ್ಕರ್ ನಿರ್ವಾಣ ದಿನ ಅಂತ ಹೇಳಿ ಮಾಡ್ತಾರೆ. ಅದನ್ನು ಸ್ಮಶಾನದಲ್ಲಿ ಮಾಡ್ತಾರೆ ಅವರು. ಸ್ಮಶಾನದಲ್ಲಿ ಅಡುಗೆ, ಸ್ಮಶಾನದಲ್ಲಿ ಊಟ, ಸ್ಮಶಾನದಲ್ಲಿ ಮದುವೆ, ಸ್ಮಶಾನದಲ್ಲಿ ಇವರು ಶುಭ ಕಾರ್ಯ ಮಾಡಿ, ಅಂದರೆ ಹಿಂದೂ ಧರ್ಮ ನಾವು ಹೊರತಾಗಿ ನಾವು ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ಮಾಡಬಹುದು ಅಂತನ್ನುವಂಥ ಹಿಂದೂ ವಿರೋಧಿ ನೀತಿಯನ್ನು ಆ ಸ್ಮಶಾನದಲ್ಲಿ ಮಾಡಿ ತಮ್ಮ ಈ ಮಾನಸಿಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಪಕ್ಕಾ ನಾಸ್ತಿಕವಾದಿ, ಪಕ್ಕಾ ರಾಜಕಾರಣಿ, ಪಕ್ಕಾ ಹಿಂದೂ ವಿರೋಧಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರನ್ನೋ ಮೆಚ್ಚೋಗೋಸ್ಕರ ಅಲ್ಲ ಇದು.
ಸೊ ವ್ಯವಸ್ಥಿತವಾಗಿ ಹಿಂದೂಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆ. ಇನ್ನೊಂದು ಶಬ್ದ ಅವರನ್ನು ಬಳಸಿದಾಗ, ಯಾವುದೋ ಗ್ರಂಥಗಳನ್ನು ಬರೆದು ನಮ್ಮ ಮೇಲೆ ಸುಳ್ಳು ಗ್ರಂಥಗಳನ್ನು ಬರೆದು, ಸ್ವಾಮಿ ಜಾರಕಿಹೊಳಿಯವರೇ, ನೀವು ವಾಲ್ಮೀಕಿ ಜನಾಂಗದವರು, ವಾಲ್ಮೀಕಿ ರಾಮಾಯಣ ಯಾರೋ ಬರೆದು ಸುಳ್ಳು ಬರೆದು ಅಂತನ್ನುವಂಥ, ಹಾಗಾದರೆ ವಾಲ್ಮೀಕಿಗೆ ಅವಮಾನ ಮಾಡ್ತಾಯಿದ್ರು ನೀವು. ರಾಮಾಯಣ ಅನ್ನುವಂಥ ಪವಿತ್ರ ಗ್ರಂಥಕ್ಕೆ ಬರೆದಂಥ ವಾಲ್ಮೀಕಿನ ಅವಮಾನ ಮಾಡ್ತಾ ಇರುವಂಥದ್ದು ನೀವು ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ.